ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅಕ್ರಮವಾಗಿ ಗೋವುಗಳನ್ನ ತುಂಬಿದ್ದಾರೆ ಅಂತೇಳಿ. ನೋಡಿ, 5 ಗೋವುಗಳನ್ನ ಹತ್ಯೆ ಮಾಡಿ ಈ ಸ್ಕಾರ್ಪಿಯೋ ಗಾಡಿಯಲ್ಲಿ ನೋಡಿ ಸರಿಸುಮಾರು ಇದರಲ್ಲಿ ಒಂದು 1600ರಿಂದ 1700 ಕೆಜಿ ಗೋಮಾಂಸ ಇದೆ. ಈಗಾಗಲೇ ನಮ್ಮ ಗೋಂದಲ್ಲಿ ಅಂಗಡಿ ಇದೆಯಾ? ಅಂಗಡಿ ಹೆಸರೇನು? ಇಲ್ಲ ಸರ್, ಅದು ಮನೆ ಒಳಗಡೆಯಿಂದ ಮನೆ ಮಾಂಸ ಮಾರಾಟ ಮಾಡ್ತಾನ, ಅಂಗಡಿಯಲ್ಲಿ ಮಾರಾಟ ಮಾಡಲ್ವಾ? ಸ್ನೇಹಿತರೆ ನಮಸ್ಕಾರ. ಇಂದು ಮುಂಜಾನೆ ಗೋವಿಗಾಗಿ ನಾವು ಬೆಂಗಳೂರು ತಂಡದಿಂದ ಭರ್ಜರಿ ಕಾರ್ಯಾಚರಣೆ, ಗೋಮಾಂಸ ತುಂಬಿದ 2 ವಾಹನಗಳನ್ನು ತಡೆದು ಕಾರ್ಯಾಚರಣೆ. ಗೋವಿಗಾಗಿ ನಾವು ಬೆಂಗಳೂರು ತಂಡದಿಂದ ನಿರಂತರವಾಗಿ ಗೋರಕ್ಷಣೆ ಕಾರ್ಯಾಚರಣೆ ಮತ್ತು ಗೋ ಹಂತಕರ ವಿರುದ್ಧ ಹೋರಾಟ. ಇಂದು ಮುಂಜಾನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಿಂದ ಗೋವುಗಳನ್ನು ಹತ್ಯೆ ಮಾಡಿ ಬೆಂಗಳೂರು ನಗರಕ್ಕೆ ಗೋಮಾಂಸವನ್ನು ಸಾಗಾಟ ಮಾಡುತ್ತಿದ್ದ GA02S5528 ಈ ನಂಬರಿನ ಗಾಡಿ ಬೆಂಗಳೂರು ಹೊರವಲಯದ ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಡೆದು ಪ್ರಕರಣವನ್ನು ದಾಖಲಿಸಿ ಇನ್ನೊಂದು ವಾಹನವನ್ನು ಹೆಗಡೆ ನಗರದ ಸಮೀಪದ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡೆದು ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಒಟ್ಟು ಸರಿಸುಮಾರು 1700ರಿಂದ 1800 ಕೆಜಿ ಗೋಮಾಂಸವನ್ನು ಒಂದೇ ವಾಹನದಲ್ಲಿ ತುಂಬಿ ಸಾಗಾಟ ಮಾಡುತ್ತಿದ್ದ ಬೊಲೆರೋ ಸ್ಕಾರ್ಪಿಯೋ ವಾಹನವನ್ನು ತಡೆದು ನಿಲ್ಲಿಸಲಾಗಿದೆ. ಒಂದೇ ದಿನ 2 ಕಡೆ ಏಕಕಾಲದಲ್ಲಿ ಗೋವಿಗಾಗಿ ನಾವು ಬೆಂಗಳೂರು ತಂಡದಿಂದ ಕಾರ್ಯಾಚರಣೆ. ಗೋಮಾಂಸವನ್ನು ಕೂಡ ಮಣ್ಣು ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಮುಂದಿನ FIR ಆದ ತಕ್ಷಣ ಗೋವಿಗಾಗಿ ನಾವು ತಂಡದ ನಿರಂತರವಾದ ಕಾರ್ಯಾಚರಣೆ ಇದಾಗಿದೆ. ಈ ಗಾಡಿಯಲ್ಲಿ ತುಂಬಾ ಗೋಮಾಂಸ ಇದೆ. ಇನ್ನೇನು ಪೊಲೀಸ್ ಅಧಿಕಾರಿಗಳು ಕೂಡ ಬರಲಿದ್ದಾರೆ ಸ್ಥಳಕ್ಕೆ. ನೋಡ್ತಾ ಇರಬಹುದು, ಈ ಗಾಡಿ ಹಿಂದ್ಗಡೆ ಪೂರಾ ಸೀಟ್ ನ ತೆಗೆದಿರ್ತಾರೆ. ನೋಡಿ, ಈ ರೀತಿ ಮುಚ್ಕೊಂಡು ಬರ್ತಾರೆ. ಯಾವುದೇ ರೀತಿಯಾಗಿ ಅನುಮಾನ ಬರ್ದಿರುವಂತೆ ತಗೊಂಡ್ ಬರ್ತಾರೆ. ನೋಡ್ತಾ ಇರಬಹುದು, ಇಲ್ಲಿ ನೋಡಿ, ಇದರಲ್ಲಿ ಹಸುಗಳ ಕಾಲಿದಾವೆ. ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಫುಲ್ ಪ್ಯಾಕ್ ಮಾಡಿದ್ದಾರೆ. ನೋಡಿ, ಇವೆಲ್ಲ ಹಸುಗಳ ಕಾಲಿದು. ಅವನೇ ಹೇಳಿರೋ ಪ್ರಕಾರ 5 ಗೋವುಗಳಿದೆ ಅಂತ ಹೇಳಿದ್ದಾನೆ ಅಂತ ಇರಬಹುದು. ಕಟ್ಟಿದ್ದಾರೆ ನೋಡಿ, ಗೋವಿನ ಕಾಲುಗಳು. ದೇಸಿ ತಳಿಯ ಹಸುಗಳನ್ನ ಕಟ್ ಮಾಡಿದ್ದಾರೆ. ಗೋವಿಗಾಗಿ ನಾವು ತಂಡ ನಿರಂತರವಾಗಿ ಗೋರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಇವತ್ತಿನ ಬೆಳಗಿನ ಜಾವ ಇದು 2ನೇ ಗಾಡಿ ಆಗಿದೆ. ಈಗಾಗಲೇ ಒಂದು ಗಾಡಿಯನ್ನ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಹೆಗಡೆ ನಗರದ ಹತ್ರ ಹೋಂಡಾ ಸಿಟಿ ಕಾರಿನಲ್ಲಿದ್ದಂತ ಗೋಮಾಂಸದ ಗಾಡಿಯನ್ನ ಜಪ್ತಿ ಮಾಡಿದೀವಿ. ಇದೀಗ ವಿಶ್ವನಾಥಪುರ, ಬೆಂಗಳೂರು ಹೊರವಲಯದ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಂಡ್ಲು ಸರ್ಕಲ್ ಬಳಿ ಈ ಸ್ಕಾರ್ಪಿಯೋ ಗಾಡಿಯನ್ನ ಹಿಡಿದು ಗೋಮಾಂಸವನ್ನು ಜಪ್ತಿ ಮಾಡುವಂತ ಕೆಲಸ ಮಾಡಿದೀವಿ. ಇನ್ನೇನು ಮುಂದೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕಾನೂನು ಮೂಲಕ ಕ್ರಮ ಕೈಗೊಂಡು ಈ ಗಾಡಿ ಮೇಲೆ ಮತ್ತೆ ಗೋಹಂತಕರ ಮೇಲೆ FIR ಅನ್ನು ದಾಖಲು ಮಾಡಲಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಗೋಮಾತೆ. ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಗಾಡಿ ಬಂದಿದೆ. ನೋಡ್ತಾ ಇರಬಹುದು, ಪೊಲೀಸರು ಕೂಡ ಇದ್ದಾರೆ ಮಂದಿಗೆ. ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಏನು ಗೋಮಾಂಸ ತುಂಬಿದಂತ ಗಾಡಿಯನ್ನು ತಂದಿದ್ದೀವಿ. ನಮ್ಮೊಂದಿಗೆ ಪೊಲೀಸರು ಕೂಡ ಇದ್ದಾರೆ. ಇನ್ನೇನು ಈಗ ವಾಹನದ ಮೇಲೆ FIR ಮಾಡಿ ಈ ಗೋಮಾಂಸವನ್ನ ಮಣ್ಣು ಮಾಡುವಂತ ಕೆಲಸ ಕೂಡ ಆಗುತ್ತೆ. ಗೋವಿಗಾಗಿ ನಾವು ತಂಡದ ಯಶಸ್ವಿ ಕಾರ್ಯಾಚರಣೆ ಇವತ್ತಿನ 2ನೇ ಕಾರ್ಯಾಚರಣೆ ಆಗಿದೆ. ನೋಡ್ತಾ ಇರಬಹುದು.